ಅಂತೂ ಇಂತೂ ಲಗ್ನ ಪತ್ರಿಕೆ ಬಂತು ಮನೆಗೆ. ಲಗ್ನ ಪತ್ರಿಕೆ ಪೂಜೆ ಮಾಡಿ ನಾವು ಮನೆ ದೇವ್ರಿಗೆ ಪೂಜೆ ಮಾಡಿಸ್ಬೇಕು ಅಂತ ಬಿಜಾಪುರ್ಗೆ ಹೊರಟ್ವು. ನಮ್ಮ ಯಜಮಾನರು ತಂದೆ ಊರು ಬಿಜಾಪುರಲ್ಲೇ. ಸೊ ನಾವು ಹೋಗಿದ್ದು ನಮ್ಮ ಭಾವ ಮತ್ತು ಅಕ್ಕನ ಮನೆಗೆ. ಸೊ ಅಲ್ಲಿ ಬಂದು ಅವ್ರ ಮನೆ ಇದು. ಅವ್ರ ಮನೆಗೆ ನಾವು ಬಸ್ ಇಳಿದು ಕಾರಲ್ಲೇ ಅವ್ರು ನಮ್ಮನ್ನ ಪಿಕ್ ಮಾಡಿದ್ರು. ಸೊ ಪಿಕಪ್ ಮಾಡಿ ಅವ್ರ ಮನೆಗೆ ಹೋಗ್ತಾರಂಗೆ. ಸೊ ಅವ್ರ ಮನೆ ಒಳಗಡೆ ಎಂಟ್ರಿ ಆದ್ವಿ. ಇದು ಅವ್ರ ಮನೆ, ಬಿಜಾಪುರಲ್ಲಿದ್ದಾರೆ ಅವರು. ಸೊ ಒಳಗಡೆ ಹೋಗ್ತಾರಂಗೆ ಇದು ಅವ್ರ ಮಗ. ಒಳಗಡೆ ಹೋಗಿ ನಾವು ಫ್ರೆಶ್ ಅಪ್ ಆಗಿ ನಾವೆಲ್ಲ ರೆಡಿ ಆದ್ವು. ರೆಡಿ ಆಗಿದ ತಕ್ಷಣ ನಮಗೆ ಅಕ್ಕ ಬಂದು ಚಹಾ ಮಾಡಿಕೊಟ್ರು. ಬಿಸಿ ಬಿಸಿಯಾಗಿ ಚಹಾ ಕುಡಿದು ಸ್ನಾನ ಮಾಡಿ ನಾನು ಬಂದು ಫ್ರೆಶ್ ಅಪ್ ಆಗಿ ಪೂಜೆ ಮುಗಿಸ್ಕೊಂಡು ನಾನು ಕೂತ್ಕೊಂಡು ಅಡುಗೆ ಮನೆಯಲ್ಲ ಅಕ್ಕ ನನಗೆ ಬಿಸಿ ಬಿಸಿಯಾಗಿ ದೋಸೆ ಹಾಕ್ಕೊಟ್ರು. ನಾನು ದೋಸೆ ಚಟ್ನಿ ಎಲ್ಲ ತಿಂದು ಸೊ ಮನೆ ದೇವ್ರಿಗೆ ಹೋಗಿ ಲಗ್ನ ಪತ್ರಿಕೆ ಪೂಜೆ ಮಾಡಿಸ್ಬೇಕು. ಸೊ ಪೂಜೆ ಮಾಡಿಸೋದಕ್ಕೆ ಹೊರಡೋಣ ಅಂತ ಹೇಳಿದ್ರು ಅಕ್ಕ. ಹಾಗಾಗಿ ಟಿಫನ್ ಮಾಡಿ ಬೇಗ ಹೊರಡ್ತಾ ಇದ್ದೀನಿ ನಾನು ಅಲ್ಲಿಂದ. ಸೊ ನೆಕ್ಸ್ಟು ನಾವು ಹೋಗಿದ್ದೆ ಜಾಗ ಬಂದು ತುಂಬಾ ಸುಂದರವಾದ ಜಾಗ. ಈ ಜಾಗಕ್ಕೆ ನಾನು ಇದೇ ಫಸ್ಟ್ ಟೈಮ್ ಹೋಗಿದ್ದು. ಸೊ ಈ ಒಂದು ದೇವಸ್ಥಾನಕ್ಕೆ ನಾನು ಇದೇ ಫಸ್ಟ್ ಟೈಮು. ಯಜಮಾನರು ತುಂಬ ಸಲ ಹೋಗಿದ್ದಾರೆ, ಆದರೆ ನಾನು ಹೋಗಿರಲಿಲ್ಲ. ಇದು ಬಂದು ಯರ್ನಾಳ್ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಇದು ಬಂದು ಬಿಜಾಪುರದಲ್ಲಿದೆ. ನಮ್ಮ ಮನೆ ದೇವರು ಬಿಜಾಪುರದಲ್ಲಿದ್ದರು. ನಾವು ಜಾಸ್ತಿ ಹೋಗ್ತಾ ಇದ್ದಿದ್ದು ಇಲ್ಲಿ SRS ಬೆಟ್ಟಕ್ಕೆ ಜಾಸ್ತಿ ಹೋಗ್ತಾ ಇದ್ದಿದ್ದು. ಯಾಕೆಂದರೆ ಬಿಜಾಪುರ ತುಂಬ ಲಾಂಗ್ ಇರೋದ್ರಿಂದ ಅಷ್ಟು ದೂರ ಹೋಗಿ ಬರಲಿಕ್ಕಾಗಲ್ಲ ಅಂತ. ಆದರೆ ಮಗಳು ಮದುವೆ ಅಂತ ಬಂದಾಗ ಮದುವೆ ಲಗ್ನ ಪತ್ರಿಕೆನ ಫಸ್ಟು ಮನೆ ದೇವ್ರಿಗೆ ತಾನೇ ಪೂಜೆ ಮಾಡಿಸ್ಬೇಕು. ಹಾಗಾಗಿ ಮನೆ ದೇವ್ರಿಗೆ ಹೋದ್ವು. ಅಲ್ಲಿ ಏನೋ ಜಾತ್ರೆ ನಡೀತಾ ಇತ್ತು. ಆ ಹಸಿರು ಬಳೆಗಳಂತೂ ತುಂಬಾ ಚೆನ್ನಾಗಿತ್ತು. ಆ ಕೈಗೆ ಹಾಕ್ತಿದ್ದೆಲ್ಲ ನೋಡಿ ತುಂಬ ಖುಷಿ ಆಯಿತು. ಸೊ ಇದೇ ನಮ್ಮ ಮನೆ ದೇವರ ದೇವಸ್ಥಾನ ನೋಡಿ ತುಂಬ ಚಿಕ್ಕದಿದೆ, ಆದರೆ ತುಂಬ ಹೆಸರುವಾಸಿ ಆಗಿರೋ ದೇವಸ್ಥಾನ. 500 ವರ್ಷ ಇತಿಹಾಸ ಇರೋವಂಥ ಈ ದೇವಸ್ಥಾನನ ಈಗ ಎಷ್ಟು ಚಿಕ್ಕದಾಗಿದೆ ದೇವಸ್ಥಾನದ ಗುಡಿ ಅಂತ ಅಂದರೆ ಇದನ್ನು ಹಾಗೆ ಬಿಟ್ಟಿದ್ದಾರೆ. ಸೊ ಇದನ್ನು ದೊಡ್ಡದು ಮಾಡಬಾರ್ದು ಅಂತ ಅಲ್ಲಿ ಒಂದು ದೇವರ ಒಂದು ಪರ್ಮಿಷನ್ ಆಗಿದೆ ಅಂತೆ. ಹಾಗಾಗಿ ಆ ಚಿಕ್ಕ ಗುಡಿನೇ ಬಿಟ್ಟಿದ್ದಾರೆ. ಸೊ ಯಾರೇ ಒಬ್ಬರು ದೇವಸ್ಥಾನಕ್ಕೆ ಒಳಗಡೆ ಹೋಗಬೇಕು ಅಂತ ಅಂದ್ರೂ ನಾವು ದೇವ್ರಿಗೆ ತಲೆ ತಗ್ಗಿಸಿ ಹೋಗಬೇಕು ಅನ್ನೋದು ಅಲ್ಲಿ ಪದ್ಧತಿ ಇದೆ. ಹಾಗಾಗಿ ತುಂಬ ಚಿಕ್ಕ ಗುಡಿ ಮಾಡಿದ್ದಾರೆ ಅಲ್ಲಿ. ಸೊ ನಾವು ಹೋದ್ವು, ನಮ್ಮ ಮನೆ ದೇವರಿಗೆ ಒಂದು ಹಾರ ಹಾಕಿಸಿ ನಮ್ಮ ಒಂದು ಲಗ್ನ ಪತ್ರಿಕೆ ಎಲ್ಲ ದೇವ್ರ ಮುಂದೆ ಇಟ್ಟು ನಮ್ಮ ಒಂದು ಪ್ರಾರ್ಥನೆ ಮಾಡಿಕೊಂಡ್ವು. ನಮ್ಮ ಮಗಳು ಮದುವೆ ಇದೆ, ನೀವು ಬಂದು ನಿಮ್ಮ ಆಶೀರ್ವಾದ ಮಾಡಿ ನೀವು ಕೂಡ ಬಂದು ನಿಂತ್ಕೊಂಡು ಈ ಮದುವೆನ ನಡೆಸ್ಕೊಡ್ಬೇಕು ದೇವರೇ. ಮದುವೆ ಜವಾಬ್ದಾರಿನೆಲ್ಲ ನಿಮ್ಮ ಹೆಗ್ಲ ಮೇಲೆ ಹಾಕಿದ್ದೀವಿ. ಸೊ ದಯವಿಟ್ಟು ಕಾಪಾಡಿ ಅಂತ ನಾವು ದೇವ್ರಿಗೊಂದು ಬೇಡಿಕೆ ಮಾಡಿಕೊಂಡು ಲಗ್ನ ಪತ್ರಿಕೆ ಪೂಜೆ ಮಾಡಿಸ್ಕೊಂಡು ಹೊರಗಡೆ ಬಂದ್ವು. ಸೊ ಹೊರಗಡೆ ಬಂದಾಗ ಈ ಥರ ತೊಟ್ಲುಗಳನ್ನೆಲ್ಲ ತುಂಬ ಜನ ಕಟ್ಟಿದ್ದಾರೆ. ಯಾಕಂದರೆ ಮಕ್ಕಳಾಗದೇ ಇರೋರು ಎಲ್ಲ ಹರಿಸ್ಕೊಂಡಿರ್ತಾರಂತೆ. ಅವ್ರು ಬಂದು ಈ ಥರ ಒಂದು ಕಾಣಿಕೆನ ಇಲ್ಲಿ ಕಟ್ಟೋಗ್ತಾರಂತೆ. ಅದನ್ನು ಪುರೋಹಿತರು ಹೇಳ್ತಾಯಿದ್ರು ನಮಗೆ, ಇಲ್ಲ ತಂಗಿ ಇಲ್ಲಿ ಜಾತ್ರೆ ಆದರೆ ಈ ಥರ ತುಂಬ ಜನ ಬಂದು ಕಟ್ಟೋಗ್ತಾರೆ. ಸೊ ಮಕ್ಕಳಿಲ್ದವ್ರಿಗೆ ಮಕ್ಕಳಾಗತ್ತೆ ಅಂತ. ಸೊ ಅಲ್ಲಿಂದ ಮುಂದೆ ಬಂದರೆ ಇನ್ನೂ ಒಂದು ದೇವಸ್ಥಾನ ಇತ್ತು, ನಮ್ಮ ಮನೆ ದೇವ್ರ ದೇವಸ್ಥಾನ. ಇದು ಬಂದು ಊರೀಚೆ ಇರೋ ದೇವಸ್ಥಾನ ಅಂತೆ. ಸೊ ಇದು ಬಂದು ಅಲ್ಲೇ ಉದ್ಭವ ಆಗಿರೋ ಒಂದು ದೇವರು ಅಂತ ಹೇಳಿದ್ರು. ಸೊ ಅಲ್ಲೂ ಕೂಡ ಹೋದ್ವು ನಾವು. ಅಲ್ಲೂ ಕೂಡ ನಾನು ನಮ್ಮ ಯಜಮಾನ್ರು ಇಬ್ಬರೂ ಪೂಜೆ ಮಾಡಿಸೋದಕ್ಕೆ ಅಂತ ಬಂದ್ವು. ಸೊ ಇಲ್ಲಿ ಪೂಜೆ ಮಾಡಿಸ್ಬೇಕಾದ್ರೆ ಪದ್ಧತಿ ಹೇಗೆ ಅಂತಂದರೆ ಹೆಣ್ಮಕ್ಳು ಸೀರೆ ಸೆರ್ಗಾಕೋಬೇಕಂತೆ, ಗಂಡು ಮಕ್ಕಳು ತಲೆಗೆ ಟೊಪ್ಪಿ ಕಂಪಲ್ಸರಿ ಹಾಕ್ಕೊಳ್ಳೇಬೇಕಂತೆ. ಸೊ ನಾವು ಟೊಪ್ಪಿ ಎತ್ಕೊಂಡು ಹೋಗಿರಲಿಲ್ಲ. ನಮ್ಮ ಯಜಮಾನರು ಜೋಬಲ್ಲೇ ಖರ್ಚಿಪ್ಪಿತ್ತು, ಆ ಖರ್ಚಿಪ್ಪನ್ನ ತಲೆ ಮೇಲೆ ಹಾಕಿದ್ರು. ಯಾಕಂದರೆ ಅಲ್ಲಿ ನಾವು ದೇವರಿಗೆ ಕೊಡೋ ಒಂದು ಸಂಸ್ಕಾರ ಅಂತೆ ಅದು. ಸೊ ಅದು ಹೇಳಿದ್ರು ಪುರೋಹಿತರು. ಹೌದ್ರಾ ಅಂತ ಖುಷಿ ಆಯಿತು. ಸೊ ಆಮೇಲೆ ನಾವು ಸೀರೆ ಸೆರಗ ಹಾಕ್ಕೊಂಡು ನಮ್ಮ ಯಜಮಾನರು ಬಂದು ತಲೆ ಮೇಲೆ ಒಂದು ಖರ್ಚಿಪ್ ಹಾಕ್ಕೊಂಡು ನಮ್ಮ ಕೈಲೇ ದೇವರಿಗೆಲ್ಲ ಪೂಜೆ ಮಾಡಿಸಿದ್ರು. ಕರ್ಪೂರ ಬೆಳಗಿಸಿ, ಊದುಗಡ್ಡಿ ಬೆಳಗಿಸಿ, ನಿಮ್ಮ ಪ್ರಾರ್ಥನೆ ಏನೇನಿದೆ ಅದನ್ನೆಲ್ಲ ಬೇಡ್ಕೊಳ್ಳಿ, ದೇವ್ರು ಒಳ್ಳೇದು ಮಾಡ್ತಾರೆ ಅಂತ ಹೇಳೋದು. ಸೊ ತುಂಬಾ ಚೆನ್ನಾಗೇ ನಮ್ಮ ಮನೆ ದೇವ್ರ ಪೂಜೆ ಮಾಡಿದ್ವು. ತುಂಬಾ ಖುಷಿ ಆಯಿತು. ಯಾಕೆಂದರೆ ನಾವು ಇದು ಹೋಗಿರೋದು ಒಂದು ಫಸ್ಟ್ ಟೈಮ್, ನಾನು ಹೋಗಿರೋದು ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗೆ ಪ್ರತಿಯೊಂದು ಕೇಳ್ತಾ ಇದೆ. ಸೊ ಇದು ಎಷ್ಟು ವರ್ಷ ಆಯಿತು ದೇವಸ್ಥಾನ ಆಗಿ, ಇಲ್ಲಿ ಹೇಗೆ ಪೂಜೆ ಹೇಗೆ ಮಾಡ್ತಾರೆ, ಜಾತ್ರೆ ಹೇಗೆ ಮಾಡ್ತಾರೆ, ಜಾತ್ರೆ ಯಾವ ಟೈಮಲ್ಲಿ ಮಾಡ್ತಾರೆ, ಪ್ರತಿಯೊಂದು ನಾನು ಕೇಳ್ತಾ ಇದ್ದೆ. ನಾನು ಕೇಳೋದಕ್ಕೆ ಬಂದು ನಮ್ಮ ಭಾವ ಅವರು ಮಲ್ಲಿಕಾರ್ಜುನ ಅವರೆಲ್ಲ ನನಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಇದು ಬಂದು ನಮ್ಮ ಭಾವ ಅವರ ತಂಗಿ ಯಜಮಾನರು. ಅವ್ರಿಗೆ ನಾವು ವೆಡ್ಡಿಂಗ್ ಕಾರ್ಡ್ ಕೊಡೋದಕ್ಕೆ ಹೋದ್ವು. ಈ ಊರಲ್ಲಿ ಏನು ಪದ್ಧತಿ ಅಂದರೆ ಬಿಜಾಪುರಲ್ಲಿ ನಿಜ ಅಲ್ಲಿನ ಪದ್ಧತಿಗೆ ನಾನು ನಿಜ ತಲೆಬಾಗಿಸಿ ನಮ್ಮನ್ನ ಹೇಳ್ತೀನಿ. ಯಾಕಂದರೆ ಪ್ರತಿ ಹೆಣ್ಮಗಳು ಅವ್ರ ಮನೆಗೆ ಒಂದು ಲಗ್ನ ಪತ್ರಿಕೆ ಕೊಡೋಕೆ ಹೋದರೆ ಆ ಹೆಣ್ಮಗಳಿಗೆ ಅವರು ಸೀರೆ ಜಾಕೆಟೆಲ್ಲ ಕೊಟ್ಟು, ಗಂಡು ಮಕ್ಕಳಿಗೆ ಬಂದು ಆ ಒಂದು
ಬಿಜಾಪುರ ಸಂಸ್ಕಾರವಾದ ಒಂದು ಟೊಪ್ಪಿನ ಹಾಕಿ ಆ ಗಂಡ್ಮಕ್ಳಿಗೂ ಬಟ್ಟೆ ಕೊಡುವಂಥ ಸಂಸ್ಕಾರ ಇದೆ. ನಿಜವಾಗ್ಲೂ ನಾನು ಪ್ರತಿಯೊಂದು ಮನೆಗೆ ಮದುವೆ ಕಾರ್ಡ್ ಕೊಡೋಕೆ ಹೋದಾಗಲೂ ನನಗೆ ನಾನು ಬಿಜಾಪುರಿಂದ ಬರ್ಬೇಕಾದ್ರೆ ಒಂದು ಸೀರೆ ಬ್ಯಾಗ್ ಎತ್ಕೊಂಡು ಬಂದೆ. ಅಷ್ಟೊಂದು ಸೀರೆಗಳು ಬಂದಿತ್ತು. ಇದು ನನ್ನ ಅಕ್ಕ ಮತ್ತು ಭಾವ. ಸೊ ಇವ್ರು ಬಂದು ನಮ್ಮ ಯಜಮಾನ್ ನಮ್ಮ ಮಾವ ಇದ್ರಲ್ಲ, ಮಾವ ಅವರ ಅಣ್ಣನ ಮಗ ಮತ್ತು ಅವರ ಹೆಂಡ್ತಿ. ಸೊ ನಾವು ಇವ್ರ ಮನೆಗೆ ಹೋಗಿ ನಾವು ಸ್ಟೇ ಆಗಿದ್ವು. ಸೊ ಅವ್ರಿಗೂ ಕೂಡ ನಾವು ಲಗ್ನ ಪತ್ರಿಕೆ ಕೊಟ್ಟು ಸೊ ಮಧ್ಯಾಹ್ನ ಅಕ್ಕ ಬಂದು ತುಂಬಾ ಚೆನ್ನಾಗಿ ಜೋಳದ ರೊಟ್ಟಿ ಅಡುಗೆ ಮಾಡಿದರು. ಪುಷ್ಪ ಜೋಳದ ರೊಟ್ಟಿ ತಿನ್ನಲೇಬೇಕು ನೀನು ಅಂತ ತುಂಬಾ ಚೆನ್ನಾಗಿ ಮಾಡಿದರು ಅಕ್ಕ. ಅಲ್ಲಿ ಊಟ ಮುಗಿಸ್ಕೊಂಡು ಮತ್ತು ಅಕ್ಕ ಕೂಡ ಸೇಮ್ ಅದೇ ಥರ ನಮಗೂ ಸಂಪ್ರದಾಯದ ಥರನೇ ನನಗೂ ಸೀರೆ, ಬ್ಲೌಸು, ಬಳೆ ಎಲ್ಲ ಕೊಟ್ಟು, ಯಜಮಾನ್ರಿಗೆ ಟೊಪ್ಪಿ ಬಟ್ಟೆ ಎಲ್ಲ ಕೊಟ್ಟು, ಅವರ ಒಂದು ಸಂಸ್ಕಾರ ಅಂತೂ ಬಿಜಾಪುರಲ್ಲಿ ಸಂಸ್ಕಾರ ಇದೆ ನೋಡಿ, ಅದು ತುಂಬ ಖುಷಿ ಆಯಿತು. ಸೊ ಅಲ್ಲಿಂದ ನಮ್ಮ ಒಂದು ಪಯಣ ಬೆಂಗಳೂರು ಕಡೆ ಹೊರಟ್ವು. ಸೊ ಇಷ್ಟು ನಮ್ಮ ಮನೆ ದೇವ್ರಿಗೆ ಹೋಗಿ ಒಂದು ಪೂಜೆ ಮಾಡಿಸ್ಕೊಂಬಂದಿದ್ದು ಕತೆ ಆಗಿತ್ತು ಇವತ್ತಿನ ದಿನ.